ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬಿಗ್ ಮ್ಯಾಚ್ ಬರೋದಕ್ಕಿದೆ. IPL 2026 ಕ್ವಾಲಿಫೈಯರ್ 1 RCB ವರ್ಸಸ್ GT ಧರ್ಮಶಾಲಾದಿಂದ ಇವತ್ತು ನೇರ ಪ್ರಸಾರ ಬರಲಿಕ್ಕಿದೆ. ಸೊ ಬಿಗ್ ಮ್ಯಾಚ್ ಅಂತಲೇ ಹೇಳ್ಬೋದು, ಯಾಕಂದರೆ ಇವತ್ತು ಗೆದ್ದ ತಂಡ ಫೈನಲನ್ನು ಪ್ರವೇಶ ಮಾಡೋದ್ರಿಂದ ಬಿಗ್ ಗೇಮ್ ಅಂತಲೇ ಕನ್ಸಿಡರ್ ಆಗುತ್ತೆ ಇದು ಕೂಡ. ಸೊ RCB ಅಂತೂ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಹಾಗೆಯೇ ಟೇಬಲ್ ಟಾಪ್ ಕೂಡ ಆಗಿದ್ದರು ಪಾಯಿಂಟ್ಸ್ ಟೇಬಲ್ನಲ್ಲಿ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಜಾಸ್ತಿನೇ ಇರುತ್ತೆ ಖಂಡಿತವಾಗ್ಲೂ. ಸೊ GT ವಿರುದ್ಧ ಮೊದಲ ಪಂದ್ಯ ಸೋತಿದ್ರು ಗ್ರೂಪ್ ಸ್ಟೇಜ್ನಲ್ಲಿ ಆಗಿದ್ದು. ಸೊ ಅದರ ಸೇಡನ್ನು ಇವತ್ತು ತೀರಿಸ್ಕೊಳ್ಬೋದು RCB, ಆದರೆ ಅದು ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದ್ರೆ GT ಕೂಡ ಆ ಲೆವೆಲ್ ಸ್ಟ್ರಾಂಗ್ ಆಗಿದ್ದಾರೆ. ಬಾಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಪಂದ್ಯದ ಕುರಿತಾದಂತಹ ಪ್ರಿವ್ಯೂವನ್ನು ಡೀಟೇಲ್ ಆಗಿ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸುಬರ್ಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮ್ಯಾಚ್ ಪ್ರಿವ್ಯೂವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗ್ರೂಪ್ ಸ್ಟೇಜ್ ಅಂತೂ ಮುಗ್ದೇ ಹೋಯಿತು. ಸೊ 4 ಟೀಮು ಫಿನಿಷ್ ಮಾಡಿದ್ದಾರೆ ಟೇಬಲಲ್ಲಿ ಸೆಮಿಫೈನಲ್ಸ್ ಕ್ವಾಲಿಫೈಯರ್ಸ್ ಹಂತವನ್ನು ಆಡೋದಕ್ಕೆ. RCB ಟಾಪ್ ಆಫ್ ದ ಟೇಬಲ್ ಇದ್ದರೆ ಅದಾದ ಬಳಿಕ GT ಬರ್ತಾರೆ. ಇನ್ನು ಎಲಿಮಿನೇಟ್ರಲ್ಲಿ SRH ವರ್ಸಸ್ RR ಮ್ಯಾಚ್ ನಾಳೆ ಬರೋದಕ್ಕಿದೆ. ಸದ್ಯಕ್ಕೆ ಇವತ್ತಿನ ಮ್ಯಾಚ್ನ ಬಗ್ಗೆ ಬರೋದಾದರೆ RCB ವರ್ಸಸ್ GT ಕ್ವಾಲಿಫೈಯರ್ 1 ಮ್ಯಾಚು. ಸೊ ಇವತ್ತು ಗೆದ್ದ ತಂಡ ಡೈರೆಕ್ಟಾಗಿ ಫೈನಲನ್ನು ಎಂಟ್ರಿ ಕೊಡ್ತಾರೆ. ಇವತ್ತು ಸೋತರೂ ಕೂಡ ಒಂದು ಚಾನ್ಸ್ ಇರುತ್ತೆ ಕ್ವಾಲಿಫೈಯರ್ 2ದಲ್ಲಿ ಆಡಿ ಮತ್ತೊಮ್ಮೆ ಫೈನಲನ್ನು ಪ್ರವೇಶ ಮಾಡೋದಕ್ಕೆ. ಸೊ ಇವತ್ತು ಮ್ಯಾಚ್ ನಡೀತಾ ಇರೋದು ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಸ್ಟೇಡಿಯಂ ಧರ್ಮಶಾಲಾದಲ್ಲಿ. ಸೊ ಯೂಶ್ವಲಿ ಧರ್ಮಶಾಲಾ ಪಿಚ್ಚು ಬ್ಯಾಟಿಂಗ್ ಫೇವರೇ ಇರುತ್ತೆ. ಸೊ 200 to 220 ರೇಂಜಲ್ಲಿ ಯಾವಾಗಲೂ ಕೂಡ ರನ್ಸ್ ಬಂದಿರೋದನ್ನು ನಾವು ನೋಡಿದ್ದೀವಿ ಧರ್ಮಶಾಲಾದಲ್ಲಿ. ಸೊ ಹಾಗಾಗಿ ಜಾಸ್ತಿ ರನ್ಸ್ ಹೊಡೆದ್ರೆ ಮಾತ್ರ ಇಲ್ಲಿ ಉಳಿಗಾಲ ಅಂತಲೇ ಹೇಳ್ಬೋದು. ಬೌಲರ್ಸ್ಗೆ ಅಷ್ಟೊಂದು ಏನು ಹೆಲ್ಪ್ ಇರೋದಿಲ್ಲ, ಜಾಸ್ತಿ ಬ್ಯಾಟರ್ಸೇ ಇಲ್ಲಿ ಡಾಮಿನೇಟ್ ಮಾಡಿರೋದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಬೌಲರ್ಸ್ಗೆ ಇವತ್ತು ತುಂಬ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸುತ್ತೆ ಇವತ್ತು ಕೂಡ. ಸೊ ಅದೇ ರೀತಿ ಸರ್ಫೇಸ್ ಇವತ್ತು ಕೂಡ ಬರೋದಕ್ಕಿದೆ. ಇನ್ನು ಸ್ವಲ್ಪ ಮಳೆಯ ಪ್ರಭಾವ ಕೂಡ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸ್ಟ್ರಾಟಜಿಕಲಿ RCB ಟಾಪ್ ಆಫ್ ದ ಟೇಬಲ್ ಟಾಪ್ 1 ಕೂತಿರೋದ್ರಿಂದ ಸಖತ್ತಾಗಿಯೇ ಸ್ಟ್ರಾಟಜಿನ ಯೂಸ್ ಮಾಡಿದ್ದಾರೆ, ಟ್ಯಾಕ್ಟಿಕ್ಸನ್ನು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತೇನಾದರೂ ಮಳೆ ಆಗಿ ಪಂದ್ಯ ಏನಾದ್ರು ನಿಂತೋಯ್ತು ಅಂತ ಹೇಳಿದ್ರೆ ರಿಸರ್ವ್ ಡೇ ಇಲ್ಲ ಇದಕ್ಕೆ. ಹಾಗಾಗಿ ಟಾಪ್ 1 ಇರೋ ತಂಡ ಡೈರೆಕ್ಟಾಗಿ ಫೈನಲ್ ಪ್ರವೇಶ ಮಾಡ್ತಾರೆ. ಅಂದರೆ RCB ಮಳೆಯಿಂದ ಏನಾದರೂ ಮ್ಯಾಚ್ ನಿಂತು ಅಂತ ಹೇಳಿದ್ರೆ RCB ಡೈರೆಕ್ಟಾಗಿ ಫೈನಲನ್ನು ಕ್ವಾಲಿಫೈ ಆಗ್ತಾರೆ. ಸೊ ಇನ್ನು ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ತುಂಬಾ ಟಫ್ ಆಗಿರುತ್ತೆ, ಯಾಕಂದರೆ GT ಕೂಡ ಅಷ್ಟೇ ಸಖತ್ತಾಗಿದ್ದಾರೆ. ಇನ್ನು 8 ಪಂದ್ಯ ಹೆಡ್ ಟು ಹೆಡ್ನ ಬಗ್ಗೆ ಬರೋದಾದರೆ 8 ಪಂದ್ಯ GT ಮತ್ತು RCB ಮುಖಾಮುಖಿ ಆಗಿದ್ದೆ. ಅದರಲ್ಲಿ 4 ಪಂದ್ಯ RCB ವಿನ್ ಆದರೆ 4 ಪಂದ್ಯ GT ವಿನ್ ಆಗಿದ್ದಾರೆ. ಹೆಡ್ ಟು ಹೆಡ್ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಲೆವೆಲ್ ಇಂಟೆನ್ಸ್ ಬ್ಯಾಟಲ್ ಇದೆ ಈ ಎರಡು ತಂಡದ ಮಧ್ಯೆ ಅಂತಲೇ. ಸೊ ಲಾಸ್ಟ್ ಬ್ಯಾಟಲ್ ಆಗಿದ್ದು ಏಪ್ರಿಲ್ 30 GT ವಿನ್ ಆಗಿದ್ದಿರೋದು. ಸೊ ಡಾಮಿನೇಟಾಗಿ ವಿನ್ ಆಗಿದ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು RCB ವಿರುದ್ಧ. ಹಾಗಾಗಿ ಇವತ್ತು RCB ಸೇಡು ತೀರಿಸ್ಕೊಳ್ಳಲೇಬೇಕು GT ವಿರುದ್ಧ, ಫೈನಲ್ ತಲುಪಬೇಕು ಅಂತ ಹೇಳಿದ್ರೆ. ಸೊ ಸಖತ್ತಾಗಿರೋ ಟೀಮು GT ಕೂಡ. ಇನ್ನು RCBಯ ಪ್ರಾಬಬಲ್ ಪ್ಲೇಯಿಂಗ್ 11ನೇ ಕಡೆಗೆ ಬರೋಣ. ಸೊ ಪಿಲ್ ಸಾಲ್ಟು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಇವತ್ತಿನ ಪಂದ್ಯದ ಆಡಿಸೋದ ಬೇಡವಾ ಅಂತ ಟಾಸ್ ಟೈಮಲ್ಲಿ ಗೊತ್ತಾಗುತ್ತೆ ಅಂತ ರಜತ್ ಪತಿದಾರ್ ಅವರು ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಅವರು ಬಂದರೆ ಓಪನಿಂಗ್ಗೆ ಸ್ಟ್ರೇಟ್ ಅವೇ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ. ಒನ್ ಡೌನ್ನಲ್ಲಿ ದೇವದತ್ ಪಡಿಕ್ಕಲ್, ಅದಾದ ಬಳಿಕ ರಜತ್ ಪತಿದಾರ್, ಜಿತೇಶ್ ಶರ್ಮಾ, ಕೃನಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್, ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್, ಸುಯಶ್ ಶರ್ಮಾ ಮತ್ತು ರಸಿಕ್ ಸಲಾಮ್ದಾರ್. ಯಾವುದೇ ಬದಲಾವಣೆ ಮಾಡೋದು ಅನುಮಾನ ಅಂತಲೇ ಹೇಳ್ಬೋದು. ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಟಿಮ್ ಡೇವಿಡ್ ಬರ್ಬೋದು. ಹೋದ ಪಂದ್ಯ ಕೂಡ ಇದೇ ರೀತಿಯಾಗಿತ್ತು. ಸೊ ಸಖತ್ತಾಗಿರೋ ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. ಸೊ ಚೇಂಜ್ ಏನಾದರೂ ಮಾಡಿದರೆ ಪಿಲ್ ಸಾಲ್ಟ್ ಬರ್ಬೋದು ಸ್ಟ್ರೇಟ್ ಅವೇ ಪ್ಲೇಯಿಂಗ್ 11ನಲ್ಲಿ. ವೆಂಕಟೇಶ್ ಅಯ್ಯರ್ ಅವರು ಸಖತ್ತಾಗಿ ಫಾರ್ಮ್ನಲ್ಲಿದ್ದಾರೆ. ಸೊ ಅವರು ಹೊರಗುಳಿಬೋದು ಅಂತಲೇ ಅನಿಸುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಚೇಂಜ್ ಮಾಡಲೇಬೇಕು. ರೊಮಾರಿಯೋ ಅವರ ಶೆಪರ್ಡ್ ಅವರ ಜಾಗದಲ್ಲೇ ವೆಂಕಟೇಶ್ ಅಯ್ಯರ್ ಅವ್ರನ್ನ ಆಡಿಸ್ಬೇಕಾಗುತ್ತೆ, ಮತ್ತು ಯಾವುದೇ ಆಪ್ಷನ್ಸ್ ಇಲ್ಲ. ಸೊ ವೆಂಕಟೇಶ್ ಅಯ್ಯರ್ ಅವರು ಕೂಡ ಬಾಲ್ ಹಾಕ್ಸ್ಬೇಕಾಗುತ್ತೆ. ಸೊ ಬಾಲಿಂಗ್ ಕೂಡ ಮಾಡ್ತಾರೆ ವೆಂಕಟೇಶ್ ಅಯ್ಯರ್ ಅವರು, ಮೀಡಿಯಮ್ ಫಾಸ್ಟು. ಸೊ ಅವರು ಕೂಡ ಬಾಲಿಂಗ್ ಹಾಕ್ತಾರೆ. ಸೊ ಹಾಗಾಗಿ ಅವ್ರ ಹತ್ರ ಬಾಲಿಂಗ್ ಹಾಕ್ಸಿದ್ರೆ ರೊಮಾರಿಯೋ ಶೆಪರ್ಡ್ ಅವರ ಜಾಗದಲ್ಲಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ಆಡಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಪ್ಲೇಯಿಂಗ್ 11 ಇವತ್ತಿನ ಪಂದ್ಯಕ್ಕೆ ಇರ್ಬೋದು. ಇನ್ನು GT ಕೂಡ ಅದೇ ಲೆವೆಲ್ ಸ್ಟ್ರಾಂಗ್ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದರೆ ಒನ್ ಡೌನ್ನಲ್ಲಿ ಜಾಸ್ ಬಟ್ಲರ್, ಈ ಮೂವರ ಮೇಲೇ ಇಡೀ ಬ್ಯಾಟಿಂಗ್ ನಿಂತಿದೆ ಅಂತಲೇ ಹೇಳ್ಬೋದು ಗುಜರಾತ್ ಟೈಟನ್ಸ್ ಅವ್ರದ್ದು. ಈ ಮೂವರನ್ನು ಏನಾದರೂ ಬೇಗ ಔಟ್ ಮಾಡಿದ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ RCB ಮ್ಯಾಚ್ ಗೆದ್ದ ಹಾಗೇನೆ ಅಂತಲೇ ಹೇಳ್ಬೋದು. ಆ ಲೆವೆಲ್ ಡಿಪೆಂಡೆಂಟ್ ಆಗಿದೆ ಬ್ಯಾಟಿಂಗು GT ಅವ್ರದ್ದು. ಅದಾದ ಬಳಿಕ ನಿಶಾಂತ್ ಸಿಂಧು, ವಾಷಿಂಗ್ಟನ್ ಸುಂದರ್, ಜೇಸನ್ ಹೋಲ್ಡರ್, ರಾಹುಲ್ ತೆವಾಟಿಯಾ, ರಶೀದ್ ಖಾನ್, ಕಾಗಿಸೋ ರಬಾಡ, ಅರ್ಷದ್ ಖಾನ್ ಮತ್ತು ಮೊಹಮ್ಮದ್ ಸಿರಾಜ್. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಪ್ರಸಿದ್ಧ ಕೃಷ್ಣ ಬರ್ಬೋದು. ಸೊ ಸಖತ್ ಬೌಲಿಂಗ್ ಲೈನಪ್ ಅಂತಲೇ ಹೇಳ್ಬೋದು. ಮೊಹಮ್ಮದ್ ಸಿರಾಜ್, ಕಾಗಿಸೋ ರಬಾಡ ಟೆಸ್ಟ್ ಮ್ಯಾಚ್ ಲೈನ್ ಲೆಂತ್ ಹಾಕಿ ಎಲ್ಲರನ್ನೂ ಕಾಟ ಕೊಡ್ತಾರೆ. ಅರ್ಷದ್ ಖಾನ್, ರಶೀದ್ ಖಾನ್ ಹಾಗೆಯೇ
ಹೋಲ್ಡರ್ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ. ಎಂಥ ಬೆಂಕಿ ಬಾಲಿಂಗ್ ಲೈನಪ್ ಇದೆ. ಪ್ರಸಿದ್ಧ ಕೃಷ್ಣ ಕೂಡ ಬರ್ತಾರೆ ಆಮೇಲೆ ಬೇಕಿದ್ದರೆ. ಸೊ ಸಖತ್ತಾಗಿರೋ ಟೀಮು ಜಿ ಟಿ ಕಡೆ ಕೂಡ ಇದೆ. ಸೊ ಸಖತ್ ಅಡ್ವಾಂಟೇಜ್ನಲ್ಲೂ ಕೂಡ ಇದ್ದಾರೆ ಬಾಲಿಂಗ್ ನೆಕ್ಸ್ಟ್ ಲೆವೆಲ್ ಇರೋದ್ರಿಂದ. ಆರ್ ಸಿ ಬಿ ಬಾಲಿಂಗ್ ಸ್ಟ್ರಾಂಗ್ ಇದ್ದರೂ ಕೂಡ ಜೋಶ್ ಹೆಜಲ್ವುಡ್ ಅಷ್ಟೊಂದು ಫಾರ್ಮ್ನಲ್ಲಿ ಇಲ್ಲ. ಸುಯಶ್ ಶರ್ಮಾ ಕೂಡ ಅಷ್ಟೊಂದು ಫಾರ್ಮ್ನಲ್ಲಿಲ್ಲ. ಸ್ವಲ್ಪ ಕೊರತೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸಿಕ್ಸ್ತ್ ಬೌಲರ್ ಆಗಿರೋ ರೊಮಾರಿಯೋ ಶೆಪರ್ಡ್ ಕೆಲವು ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಬರ್ತಾಯಿದೆ, ಕೆಲವು ಮ್ಯಾಚಲ್ಲಿ ಬರ್ತಾಯಿಲ್ಲ. ಸೊ ಸ್ವಲ್ಪ ಆರ್ ಸಿ ಬಿ ಕಡೆ ಇದೆ ಆ ಥರ ಅಂತಲೇ ಹೇಳ್ಬೋದು. ಇನ್ನು ಜಿ ಟಿ ಸಖತ್ತಾಗಿಯೇ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ ಕಡೆ ಬರೋದಾದರೆ ಜಿ ಟಿದು ಮೂವರ ಮೇಲೇ ಜಾಸ್ತಿ ಡಿಪೆಂಡೆಂಟ್ ಆಗಿರೋದು. ಜಾಸ್ತಿ ಏನು 80% 90% ಅವ್ರ ಮೇಲೇ ಡಿಪೆಂಡ್ ಆಗಿರೋದು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಮೂವರನ್ನು ಬೇಗ ಎತ್ತಿದ್ರೆ ಆರ್ ಸಿ ಬಿಗೆ ಮ್ಯಾಚು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಸೊ ಚೇಸಿಂಗ್ ಫೇವರ್ ಆಗ್ಬೋದಾ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡಿರೋ ತಂಡ ಕೂಡ ಇಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಅಂತ. ಸೊ ಒಂದು ಮ್ಯಾಚ್ ಆಡಿದ್ದಾರೆ ಆರ್ ಸಿ ಬಿಲಿ ಧರ್ಮಶಾಲಾದಲ್ಲಿ. ಆ ಮ್ಯಾಚ್ ವಿನ್ ಆಗಿದ್ದಾರೆ ಪಂಜಾಬ್ ಕಿಂಗ್ಸ್ ವಿರುದ್ಧ. ಸೊ ಸ್ವಲ್ಪ ಅಡ್ವಾಂಟೇಜ್ ಆಗ್ಬೋದು ಪಿಚ್ ಹೇಗಿರುತ್ತೆ ಎಲ್ಲ ನೋಡೋದಕ್ಕೆ. ಆದರೆ ಮಳೆ ಬಂದರೆ ಮಾತ್ರ ಅದೆಲ್ಲ ವ್ಯತ್ಯಾಸ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಸದ್ಯಕ್ಕಂತೂ ಒಂದು ಒಳ್ಳೆ ಮ್ಯಾಚ್ ಬರೋದಕ್ಕಿದೆ ಅಂತ ಹೇಳ್ತಾ, ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು, ಯಾರು ಫೈನಲ್ ತಲುಪ್ಬೋದು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.